ಬ್ರೇಕ್ ನಂತರ ದಿಗಂತ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ದೂತ್ ಪೇಡ ದಿಗಂತ್ನ ಬಹಳ ಕಾಲೆಡಿತಾನೆ ಇದ್ವಿ. ಅವರು ಸಖತ್ತಾಗಿ ಆನ್ಸರ್ ಮಾಡ್ತಾ ಇದ್ರು, ಅಲ್ಲಲ್ಲಿ ಕೆಂಪು ಲೈಟ್ಗಳು ಹತ್ಕೊಳ್ತಾ ಇದ್ವು, ಸುಳ್ಳು ಹೇಳ್ತಾ ಇದ್ರು. ಆದರೆ ಈಗ ನಿಜಕ್ಕೂ ಅವರಿಂದ ಬಾಯಿ ಬಿಡಿಸ್ಲೇಬೇಕು. ದೂತ್ ಪೇಡ ದಿಗಂತ್ ಯಾರು ಹಿಂದೆ ಬಿದ್ದಿದ್ದಾರೆ, ಅವರ ಲವ್ ಲೈಫ್ ಹೇಗಿದೆ ಅಂತ ಮೌನಕ್ಕೆ ಮೌನಕ್ಕೆ ಇಲ್ಲಿ ಇದೇ ಇಲ್ಲ, ಆಸ್ಪದನೇ ಇಲ್ಲ. ನೀವು ಮಾತಾಡ್ಲೇಬೇಕು. ಬಾಯ್ ಬಿಡಿಸಿ ನೋಡೋಣ. ನೀವು ಮಾತಾಡದೆ ಇದ್ರೆ ಪರವಾಗಿಲ್ಲ, ಕೂತ್ಕೊಂಡಿದೀವಿ. ಅಟ್ಯಾಕ್ ಮಾಡಿದ್ರೆ ಮಾಡ್ತೀವಿ, ನಮ್ಗೆ ಹೇಳ್ಬಿಡಿ. ಓಕೆ, ನಾನೇ ಹೇಳ್ಬಿಡ್ತೀನಿ. ಕೇಳಿ, ಅದೇನ್ ಕೇಳ್ಬೇಕಾ ಕೇಳಿ. ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ರೆ ಹೇಳ್ಬಿಡಿ. ಏನ್ ಯಾವ್ದ್ರ ಬಗ್ಗೆ ಬಿದ್ದಿದ್ದೀರಾ ಅನ್ನೋದ್ರ ಬಗ್ಗೆ. ಇಲ್ಲಾಂದ್ರೆ ನಾವು ಫೋನ್ ಕನೆಕ್ಟ್ ಮಾಡ್ತೀವಿ. ಜೊತೆಗೆ ಹೋಗ್ತಿದ್ದೀರಿ, ಫೋನ್ ಕನೆಕ್ಟ್ ಮಾಡ್ತೀವಿ. ಯಾರ ಜೊತೆಗೆ ಅಂದ್ರೆ ನನ್ ಪಕ್ಕ ಯಾರು ಇರ್ತಾರೋ ಅವ್ರ ಜೊತೆ ಹೋಗ್ತೀನಿ. ಅಲ್ಲ, ಅಲ್ಲಿ ನೆನ್ನೆ ಎಂಜಿ ರೋಡ್ ಅಲ್ಲಿ ಓಡಾಡ್ತಾ ಇದ್ರಲ್ವಾ ಅವ್ರು, ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ರಲ್ಲ ನಿಮ್ ಪಕ್ಕದಲ್ಲಿ, ಯಾರಿಗೆ ಮನಸ್ಸಾರೆ ನೀವು ಮನಸ್ಸು ಕೊಟ್ಟಿದ್ರಿ ಅದು ಹೇಳ್ಬಿಡಿ. ಸಖತ್ ಕ್ವಶನ್ ಕೇಳ್ತಾ ಇದೀರಾ ನೀವು. ಏನ್ ಹೇಳಿ ನೆಕ್ಸ್ಟ್ ಕರೆಕ್ಟ್ ಆಗಿ ಕೇಳಿ, ಒಂದು ಡೈರೆಕ್ಟ್ ಆಗಿ ಕೇಳಿ. ಗರ್ಲ್ ಫ್ರೆಂಡ್ ಯಾರು? ನನಗೆ ಯಾರು ಇಲ್ಲ. ಫೆಬ್ರವರಿ 14 ಬಂತು, ನಾನು ಹೇಳ್ತಾ ಇದ್ದೀನಿ ಯಾರು ಇಲ್ಲ ನನಗೆ. ಸ್ಟಿಲ್ ಸಿಂಗಲ್, ರೆಡಿ ಟು ಮಿಂಗಲ್. ಓಕೆ, ಫೆಬ್ರವರಿ 14 ಬಂತು. ಓಕೆ, ನೀವೇ ಯಾರಿಗಾದ್ರೂ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೋಡೋಣ, ಯಾರು ಸಿಕ್ಕಿದ್ರೆ ಅವತ್ತು ಆದ್ರೆ ಇಲ್ಲಿ ತನಕ ಯಾರು ಸಿಕ್ಕೇ ಇಲ್ಲ. ಇಲ್ಲ, ಯಾರು ಸಿಕ್ಕಿಲ್ಲ. ತಲೆಯಲ್ಲಿಲ್ಲ ಅಂದ್ರೆ ಲೀಸ್ಟ್ ಈ ಕೂದಲಲ್ಲಿ ಇರಬಹುದು. ಗರ್ಲ್ ಫ್ರೆಂಡ್ ಕೂಡ ಈ ಪ್ರೋಗ್ರಾಮ್ ನೋಡ್ತಿರ್ತಾರೆ, ಆಮೇಲೆ ಹೋದ್ಮೇಲೆ ಬೈಸ್ಕೊಬೇಕಾಗಿದೆ. ಇವಾಗ ನೀವು ಸುಳ್ಳು ಹೇಳಿದ್ರೆ ಒಂದು ಸರ್ಪ್ರೈಸ್ ಕಾಲ್ ರೆಡಿ ಇದೆ ಆಲ್ರೆಡಿ. ವಾವ್, ಸೊ ಬಿ ಕೇರ್ಫುಲ್. ನಾವ್ ಯಾರು ಟಾರ್ಗೆಟ್ ಮಾಡಿದೀವೋ ಆ ಕಾಲ್ ರೆಡಿ ಇದೆ. ಮಾತಾಡ್ಸಿ ನೋಡೋಣ, ಮಾತಾಡ್ಸಿ. ನಾನು ಮಾತಾಡ್ಬೇಕು, ಯಾಕೆ ನನಗೆ ಮೆಮರಿ ಸ್ವಲ್ಪ ವೀಕ್ ಇದೆ. ಗಜ್ನಿ ತರ ನಾನು, ರಜನಿ. ಸೊ ಮೆಮರಿ ಸ್ವಲ್ಪ ವೀಕ್ ಇದೆ. 5-15 ನಿಮಿಷಕ್ಕೆ ನಾನು ಮರ್ತೋಗುತ್ತೆ. ಹಾಗಾಗಿ ನೆನ್ಪು ಮಾಡಿಸಿ. ಸರಿ, ನಾವು ಆ ದಿನಗಳಿಗೆ ಹೋಗೋಣ, ಕಾಲೇಜ್ ದಿನಗಳಿಗೆ. ಆವಾಗ ಎಷ್ಟು ಕ್ರಶಸ್ ಆಗಿದ್ವು ದಿಗಂತ್ಗೆ, ಅಥವಾ ದಿಗಂತ್ ಮೇಲ್ ಕ್ರಶ್ ಆದಂತವ್ರು, ಲವ್ ಲೆಟರ್ ಬಂದಿದ್ದು? ಇಲ್ಲ, ನಾನು ಕಾಲೇಜಲ್ಲೆಲ್ಲ ನಾನು ಏನು ಒಂಚೂರು ಪಾಪ್ಯುಲರ್ ಇರಲಿಲ್ಲ. ಯಾಕೆಂದ್ರೆ ನಾನಾಯ್ತು, ನನ್ನ ಸ್ಪೋರ್ಟ್ಸ್ ಆಯ್ತು, ನಾನು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರಲಿಲ್ಲ. ಸೀದಾ ನಮ್ಗೆ ಕಾಲೇಜ್ಗೆ ಹೋಗ್ತಾ ಇದ್ದೆ, ಸ್ಪೋರ್ಟ್ಸ್ ರೂಮಲ್ಲಿ ನಾವೇನೋ ಟೇಬಲ್ ಟೆನಿಸ್ ಅದು ಇದು ಆಡ್ತಾ ಇದ್ವಿ. ಸೊ ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಸೀದಾ ಕ್ಲಾಸ್ ಬಂಕ್ ಮಾಡೋರಿಗೆ ಜಾಸ್ತಿ ಜನ ಗರ್ಲ್ ಫ್ರೆಂಡ್ಸ್ ಇರ್ತಾರೆ ನಾನ್ ಕಂಡಂತೆ. ನಿಮ್ಗೆ ಇರ್ಲಿಲ್ವಾ? ಇಲ್ಲ, ನಾನು ಅವಾಗ ಅಷ್ಟೆಲ್ಲ ಪಾಪ್ಯುಲರ್ ಆಗಿರ್ಲಿಲ್ಲ. ತುಂಬಾ ಸಿಂಪಲ್, ತೀರ್ಥಹಳ್ಳಿಯಿಂದ ಜಸ್ಟ್ ಬಂದಿರೋ ಹುಡುಗ. ಸೀದಾ ಸ್ಪೋರ್ಟ್ಸ್ ರೂಮ್ ಹೋಗ್ತಾ ಇದ್ದೆ, ಕೂರ್ತಾ ಇದ್ದೆ, ನನ್ ಕೆಲಸ ಆಯ್ತು, ನನ್ ಮನೆಗೆ ಹೋಗ್ತಾ ಇದ್ದೆ, ಪ್ರಾಕ್ಟೀಸ್ ಹೋಗ್ತಾ ಇದ್ದೆ. ಏನಿಲ್ಲ, ಪಾಪ್ಯುಲರ್ ಆಗ್ಬೇಕು ಅಂತ ಏನಿಲ್ಲ. ದಿಗಂತ್ ಅಲ್ಲ, ಪಾಪ್ಯುಲರ್ ಆದವರಿಗೆ ಸ್ವಲ್ಪ ಈ ಗರ್ಲ್ ಫ್ರೆಂಡ್ಸ್ ಹುಡುಗಿಯವ್ರ ಹಿಂದೆ ಬೀಳೋದು, ಈ ಒಳ್ಳೊಳ್ಳೆ ಕಾರ್ ಇರೋದು, ಬೈಕ್ ಇರೋದು, ಆ ತರದ್ದೆಲ್ಲ ನನಗೆ ಏನೂ ಇರ್ಲಿಲ್ಲ. ಆ ತರ ಶೋಕಿನೂ ಇರ್ಲಿಲ್ಲ. ನಾನ್ ಸಿಂಪಲ್ ಆಗಿ ಬರ್ತಾ ಇದ್ದೆ, ನಂದಾಯ್ತು, ನನ್ ಸ್ಪೋರ್ಟ್ಸ್. ಇವಾಗ ಎಲ್ಲಾ ಶೋಕಿನೂ ಇದೆ, ಆ ತರದ್ದೆಲ್ಲ ಇದೆ. ಏನ್ ಶೋಕಿ ಇದೆ? ಇವಾಗ ಪಾಪ್ಯುಲರ್ ಆಗಿದೆ, ಕಾರ್ ಇದೆ, ಬೈಕ್ ಇದೆ, ಪಾಪ್ಯುಲಾರಿಟಿ ಅದೆಲ್ಲ ಇದೆ. ಓಕೆ, ಬಟ್ ಶೋಕಿ ಮಾಡ್ತಾ ಇಲ್ಲ. ನೀವು ಶೋಕಿ ಮಾಡ್ತಿರ್ಲಿಲ್ಲ, ಸರಿ. ಇವಾಗ ಶೋಕಿ ಮಾಡ್ಲಿಲ್ಲ ಅಂದ್ರೂ ಮಾಡಂಗ್ ಕಾಣ್ತೀರಾ. ಇವಾಗ ಎಷ್ಟು ಜನ ಹಿಂದೆ ಬಿದ್ದಿದ್ದಾರೆ ಹೇಳಿ? ಅದ್ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಿದ್ರೆ ಕರ್ಕೊಂಡ್ ಬನ್ನಿ, ಯಾಕೆ ನಾನು ಮಾತಾಡ್ಬೇಕು. ಏನ್ ಗೊತ್ತಾ, ಅಷ್ಟು ಉದ್ದದ ಲಿಸ್ಟ್ ಕೊಟ್ರೆ ಪಾಪ ಅವ್ರು ಯಾರೋ ಒಬ್ರು ಇದಾರಲ್ಲ, ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಅದ್ ಯಾರೋ ಒಬ್ರು ನೀವು ಹೇಳ್ಬಿಡಿ. ಹೇಳ್ಬಿಡಿ. ಇಲ್ಲ, ನೀವೇ ಹೇಳಿ. ನಾವ್ ಹೇಳಕ್ಕಾಗತ್ತಾ? ನೀವೇ ಹೇಳ್ಬೇಕಪ್ಪ. ಹೆಸರುಗಳಲ್ಲಿ ಬಂದ್ರೆ ಏನು? ಸರಿ, ಕೇಳಿ ಹೋಗ್ಲಿ. ನಿಮ್ಮ ಅಭಿಮಾನಿಯೊಬ್ರು ಈಗ ನಮ್ ಜೊತೆ ಮಾತನಾಡ್ಲಿಕ್ಕೆ, ಅಂದ್ರೆ ನಿಮ್ ಜೊತೆ ಮಾತಾಡಕ್ ರೆಡಿ ಇದ್ದಾರೆ, ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾರಂತೆ, ಡೈ ಹಾರ್ಡ್ ಫ್ಯಾನ್. ಸೊ ರೆಡಿ ಇದೀರಾ ನೀವು ಅವ್ರ ಜೊತೆ ಮಾತಾಡಕ್ಕೆ? ಸೊ ದಿಗಂತ್ ಫ್ಯಾನ್, ಮಾತಾಡಿ. ಹಲೋ ಹಲೋ, ಹೆಂಗಿದ್ಯಪ್ಪ? ಹೇಯ್, ಯಾರಿದು? ಇದು ಆಯ್ನ್ರಿತಾರೆ. ನಾಟ್ ಫೇರ್. ಹೌ ಡಿಡ್ ಯು ರೆಕಗ್ನೈಸ್? ನಾನು ಅಜ್ಜಿ ತರ ಮಾತಾಡ ಅನ್ಕೊಂಡೆ. ಅಲ್ಲಿ 3 ತರ ಕನ್ನಡ ಇದೆ. ಒಂದು ನಾರ್ಮಲ್ ಕನ್ನಡ, ಇನ್ನೊಂದು ಇಂಗ್ಲಿಷ್ ಕನ್ನಡ, ಇನ್ನೊಂದು ಆಯ್ನ್ರಿತಾರೆ ಕನ್ನಡ. ಸೊ ಅದ್ ಕೇಳಿದ ತಕ್ಷಣ ಗೊತ್ತಾಗತ್ತೆ. ಕಮಾನ್, ಹೆಂಗಿದ್ಯಪ್ಪ, ಅದು ಕರೆಕ್ಟ್ ಅಲ್ವಾ? ಅಲ್ಲ, ದಿಗಂತ್ಗೆ ಐಂದ್ರಿತಾ ರೈ ವಾಯ್ಸ್ ಗೊತ್ತಾಗಲ್ವಾ ಹೇಳಿ? ಓ, ಅರ್ಥ ಆಯ್ತು. ಸೊ ಐಂದ್ರಿತಾ ಅವ್ರಂತ ದಿಗಂತ್ ಅಂತೂ ಬಾಯಿ ಮುಚ್ಚಿಬಿಟ್ಟಿದ್ದಾರೆ, ಏನು ಮಾತಾಡಲ್ಲ ಅಂತ ಅಂತಿದ್ದಾರೆ. ನೀವ್ ಹೇಳಿ, ದಿಗಂತ್ ಬಗ್ಗೆ ನಿಮಗ್ ಗೊತ್ತಿರೋಷ್ಟು. ಒಳ್ಳೇದಿಷ್ಟು ಅಥವಾ ಬ್ಯಾಡ್ ಥಿಂಗ್ಸ್? ಬ್ಯಾಡ್ ಥಿಂಗ್ಸ್ ಹೇಳಿ, ಯಾಕಂದ್ರೆ ಒಳ್ಳೇದ ಆಮೇಲೆ ಹೇಳೋಣ. ವಿಲ್ ಎಂಡ್ ವಿತ್ ದ ಗುಡ್ ಥಿಂಗ್ಸ್. ಓಕೆ, ಫೈನ್. ಬ್ಯಾಡ್ ಅಂದ್ರೆ ಒಂದು ದೊಡ್ಡ ಲಿಸ್ಟ್ ಇದೆ. ಓಕೆ, ಲಿಸ್ಟ್ ನಂಬರ್ 1. ಓಕೆ, ನಂಬರ್ 1, ಅವನಿಗೆ ಹುಡುಗಿಗಿಂತ ಸ್ಪೋರ್ಟ್ಸ್ ತುಂಬಾನೇ ಇಷ್ಟ. ನೋಡಿದ್ರಾ, ನಾನು ಹೇಳಿಲ್ವಾ? ಯಾರು ನಂಬಿಲ್ಲ. ಟ್ರೈ ಮಾಡಿ ಸೂಪರ್ ಆನ್ಸರ್. ನೆಕ್ಸ್ಟ್
Okay. ಆಮೇಲೆ ಅಲ್ಲ ಇದು ಬ್ಯಾಡ್ ಥಿಂಗ್ ಅಂತ. ಅವ್ರಿಗೆ ಬ್ಯಾಡ್ ಥಿಂಗ್ ಅಂತ ಅವ್ರು ಹೇಳ್ತಾರೆ. ಅವನಿಗೆ ನಾನ್ ವೆಜ್ ಚೂರ್ ಇಷ್ಟ ಇಲ್ಲ. ಓಕೆ. ದಟ್ ಇಸ್ ಬ್ಯಾಡ್ ಫಾರ್ ಸಮ್ ಬಟ್ ಗುಡ್ ಫಾರ್ ಮೆನಿ. Okay. ಆಮೇಲೆ ಆಕ್ಚುಲಿ ಅವ್ನ ಫುಡಿ ಅಲ್ಲ, ಸೊ ಅವ್ನಿಗೆ ಸ್ವಲ್ಪನೂ ತಿನ್ನಕ್ ಇಷ್ಟ ಇಲ್ಲ ಏನಾದ್ರೂ ಆಗ್ಲಿ. ನಿಮ್ಗೆ ಒಳ್ಳೆ ಕಂಪ್ನಿ ಕೊಡಲ್ಲ ಹಾಗಾದ್ರೆ ಅವರು. ಅದೇ. ಆಮೇಲೆ ಬೇರೆ ಏನಿದೆ, ಅವನ್ಗೆ ವರ್ಕೌಟ್ ತುಂಬಾನೇ ಇಷ್ಟ. ಎಲ್ಲಕ್ಕಿಂತ ವರ್ಕೌಟ್, ಸ್ಪೋರ್ಟ್ಸ್ ತುಂಬಾನೇ ಇಷ್ಟ. ರೆಸ್ಟ್ ತಗೊಳ್ಳೋದು ತುಂಬಾ ಇಷ್ಟನಾ? ಆಕ್ಚುಲಿ ಯಾ, ಮಲ್ಕೊಳ್ಳೋದು ತುಂಬಾ ಇಷ್ಟ. ಎಷ್ಟು ಅವರ್ ಮಲಗ್ತಾರೆ ಮ್ಯಾಕ್ಸಿಮಮ್ ಅಂದ್ರೆ? ಈಗ ಐ ಡೋಂಟ್ ನೋ, ಐ ಥಿಂಕ್ ಹಿ ಡಸಂಟ್ ಸ್ಲೀಪ್ ಮಚ್, ಬಟ್ ಅವ್ರು ಕೇಳಿ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಹೇಳ್ತಾರೆ. ಅವ್ರು 8 ಅವರ್ ಮಲಗ್ತೀನಿ ಅಷ್ಟೇ ಅಂತಿದ್ದಾರೆ. ಅಲ್ಲ ಅವ್ರು ಹೇಳ್ತಿಲ್ಲ ಅಂತಾನೆ ನಾವು ನಿಮ್ಮನ್ನ ಕೇಳ್ತಾ ಇರೋದು ಐಂದ್ರಿತಾ. ಸೊ ಹೇಗೆ ಹುಡುಗಿ ತರ ಮಿರರ್ ಅಲ್ಲಿ ತುಂಬಾ ನೋಡ್ತಾರೆ. ನಾನು ಹೇಳಿದ್ನಲ್ಲ ಆಕ್ಟಿಂಗ್ ಮಾಡ್ತೀನಿ ಅಂತ ಅಷ್ಟೇ, ನಾನೇನ್ ಹಿಂಗ್ ನೋಡ್ಕೊಂಡು ಹಿಂಗೆಲ್ಲ ನೋಡ್ಕೊಳಲ್ಲ. ಆಮೇಲೆ ಅವ್ನ್ ಗೊತ್ತು, ಅವ್ರ ಡಿಂಪಲ್ಸ್ ಎಲ್ಲರಿಗೂ ತುಂಬಾ ಇಷ್ಟ, ಅವ್ನಿಗೆ ತುಂಬಾ ಚೆನ್ನಾಗಿ ಗೊತ್ತು ಅದು. ಓಕೆ. ಸೊ ನಿಮಗೇನ್ ಇಷ್ಟ? ನಿಮಗೇನ್ ಇಷ್ಟ ದಿಗಂತ್ ಬಗ್ಗೆ ತುಂಬಾ? ಯಾವ್ದು ಲೂಸ್ ಕನೆಕ್ಟ್ ಮಾಡಿದೀರ? ತುಂಬಾ ಅಂದ್ರೆ ಐ ಥಿಂಕ್ ಅವ್ನ್ ತುಂಬಾನೇ ಸಿಂಪಲ್, ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ಹರ್ಟ್ ಮಾಡಕ್ ಇಷ್ಟ ಪಡಲ್ಲ, ತುಂಬಾನೇ ಒಳ್ಳೆ ಮನುಷ್ಯ. ದಿಗಂತ್ ಇನ್ನು ಸಿಂಗಲ್ ಅಂತೆ, ರೆಡಿ ಟು ಮಿಂಗಲ್ ಅಂತೆ. ನಿಮ್ ರಿಯಾಕ್ಷನ್? ಸಾರಿ, ಸಿಂಗಲ್ ರೆಡಿ ಟು ಮಿಂಗಲ್. ಆಮೇಲೆ ಅವ್ರು ಹಾಗಂತಿದ್ದಾರೆ, ನಿಮ್ ರಿಯಾಕ್ಷನ್ ಏನು ಅಂತ? ಅದಕ್ಕೆ ಎಲಿಜಿಬಲ್ ಬ್ಯಾಚುಲರ್ ಅಂತೆ. ದಟ್ಸ್ ಅ ವೆರಿ ಗುಡ್ ಥಿಂಗ್. ಡೆಫಿನೆಟ್ಲಿ ಎಲ್ಲ ಫ್ಯಾನ್ಸ್ಗೆ ತುಂಬಾನೇ ಖುಷಿ ಆಗುತ್ತೆ. ಐಂದ್ರಿತಾ ಯಾರು ಪ್ರಪೋಸ್ ಮಾಡಿದ್ದು ಫಸ್ಟ್? ಏನ್ ಹೇಳ್ತಾ ಇದ್ದೀರಾ? ಅಲ್ಲ ದಿಗಂತ್ ಈಗ ಜಸ್ಟ್ ಹೇಳ್ತಾ ಇದ್ರು ನೀವೇ ಪ್ರಪೋಸ್ ಮಾಡಿದ್ರಿ ಅಂತ. ಹೇಳಿಲ್ಲ, ಇಟ್ಸ್ ಅ ಟ್ರ್ಯಾಪ್. ಮನಸಾರೆ ಆ ಮೂವಿನಲ್ಲಿ ಪ್ರಪೋಸ್ ಮಾಡಿದೆ ಅಂತ ಹೇಳ್ತಾ ಇದ್ರು. ಮನಸಾರೆ ಮೂವಿಯಲ್ಲಿ ಕ್ಯಾರೆಕ್ಟರ್ ಅಲ್ಲಿ ಇದ್ದಾನೆ, ಅವ್ನಿಗೆ ಆಟ ಹೇಳಿ. ಓಕೆ ಐಂದ್ರಿತಾ, ಗಿಫ್ಟ್ ಮಾಡಿದ್ಯಾರು, ನೀವಾ ಅವರ? ಏನ್ ಗಿಫ್ಟ್? ಸರಿ, ಏನ್ ಗಿಫ್ಟ್ ಕೊಟ್ಟಿದ್ದೀರಾ ನೀವು ಹಾ, ಇಲ್ಲಿ ತನಕ ಆಸ್ ಅ ಗುಡ್ ಫ್ರೆಂಡ್ ದಿಗಂತ್ಗೆ ಏನ್ ಗಿಫ್ಟ್ ಮಾಡಿದ್ದೀರಾ? ಸುಮಾರು ಗಿಫ್ಟ್ ಕೊಟ್ಟಿದ್ದೀನಿ. ಹೇಳಿ, ಒಂದ್ ಹೇಳಿ, ಅದು ದೊಡ್ಡ ಲಿಸ್ಟ್ ಇದೆ, ಒಂದ್ ಹೇಳಿ. ಓಕೆ, ಲೆಟ್ ಮೀ ಥಿಂಕ್. ಓಕೆ, ಒಂದ್ಸತಿ ಫೋನ್ ಕೊಟ್ಟಿದ್ದೀನಿ. ಅಂಡ್ ದಿಗಂತ್ ಏನ್ ಕೊಟ್ಟಿದ್ದಾರೆ ಇನ್ ಟರ್ನ್? ಇನ್ ರಿಟರ್ನ್ ಯಾವಾಗ್ಲೂ ಗಿಫ್ಟೇ ಕೊಡಲ್ಲ. ಬಟ್ ದಿಗಂತ್ ಅಂತ ಇದ್ರು ಅಲ್ಲ ಐಂದ್ರಿತಾ, ತುಂಬಾನೇ ಕಂಜೂಸ್. ಐಂದ್ರಿತಾ ದಿಗಂತ್ ಏನು ಗಿಫ್ಟ್ ಕೊಟ್ಟಿಲ್ಲ ಅಂತ ನೀವಂತ ಇದೀರಿ, ಬಟ್ ಅವ್ರಂತ ಇದ್ರು ಎಲ್ಲದಕ್ಕಿಂತ ದೊಡ್ಡ ಗಿಫ್ಟ್ ನನ್ ಮನ್ಸೇ ಕೊಟ್ಟಿದ್ದೀನಿ ಅಂತ. ಅದಕ್ಕೆ ಏನು ಗಿಫ್ಟ್ ಕೊಡಲ್ಲ, ಕಂಜೂಸ್. ಅದು ತುಂಬಾ ಒಳ್ಳೆ ಮಾತದು. ಸೊ ಮನಸಾರೆ ಚಿತ್ರ ಮಾಡುವಾಗಿರ್ಬೋದು, ಆಗಿನ ದಿನಗಳು ನೆನೆಸ್ಕೊಳ್ಳೋದಾದ್ರೆ ಹೇಗೆ ಕೋಸ್ಟಾರ್ ಆಗಿ ಹೇಗೆ ದಿಗಂತು? ನಾನು ಯಾವಾಗ್ಲೂ ಹೇಳ್ತೀನಿ, ನನ್ನ ಮನಸಾರೆ ಎಕ್ಸ್ಪೀರಿಯನ್ಸ್ ಇಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಮಾಡಿದ್ದೀನಿ, ಆ ಮೂವಿದಲ್ಲಿ ಕೂಡ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ದಿಗಂತ್ ಅವಾಗ ಯೂಸ್ ಟು ಸ್ಲೀಪ್, ತುಂಬಾನೇ ಮಲ್ಕೊಂತಾ ಇದ್ರು ಅವಾಗ, ಬಟ್ ಈಗ ಸ್ವಲ್ಪ ಕಮ್ಮಿ ಮಾಡಿದಾನೆ. ಅಂಡ್ ಯಾ, ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅವ್ರು ಯಾವಾಗ್ಲೂ ಖುಷಿ ಆಗಿರ್ತಾರೆ. ಅಂಡ್ ಸೆಟ್ ಅಲ್ಲಿ ಎಲ್ಲರ ಜೊತೆ ಮಾತಾಡ್ತಾರೆ. ಅಂಡ್ ಆ ಮನಸಾರಿ ಯೂನಿಟ್ ಕೂಡ ಇಟ್ ವಾಸ್ ಅ ಯಂಗ್ ಯೂನಿಟ್. ಸೊ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರೂ ತುಂಬಾನೇ ಯಂಗ್ ಇದ್ರು. ಅಂಡ್ ಇಟ್ ವಾಸ್ ಲಾಟ್ಸ್ ಆಫ್ ಫನ್. ನಾವು ಇಡೀ ಗ್ರೂಪ್ ತುಂಬಾನೇ ಎಂಜಾಯ್ ಮಾಡಿದೀವಿ. ಓಕೆ, ಸೊ ವಂಡರ್ಫುಲ್ ಐಂದ್ರಿತಾ, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ದಿಗಂತ್ಗೆ ಅವ್ರ ಕರಿಯರ್ ಬಗ್ಗೆ ಇರ್ಬೋದು ಅಥವಾ ಪರ್ಸನಲ್ ಲೈಫ್ ಬಗ್ಗೆ ಇರ್ಬೋದು, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಐ ವಿಶ್ ಯು ಅ ಲಾಟ್ ಆಫ್ ಲವ್ ಫ್ರಮ್ ಎವ್ರಿಬಡಿ. ಇದು ನೋಡೋಕೆ ಮೇಲೆ ಅಲ್ಲ ಐಂದ್ರಿತಾ ಬಹಳ ಕ್ಲೇವರ್ ಇದ್ದಾರೆ ಅಲ್ವಾ? ನೋಡಿ, ಅಲ್ಲ ಎಲ್ಲಕ್ಕಿಂತ ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. 2015 ವರ್ಗೂ ಅಷ್ಟೇ. ದಿನಕ್ಕೊಂದೊಂದು ಚರ್ಚೆ ಮಾಡ್ತಾರೆ ಅನ್ಸುತ್ತೆ ಇದ್ರ ಬಗ್ಗೆ. ಇಂಥ ವಿಷಯಗಳು ಬಂದ್ರೆ ಹೇಗೆ ಆನ್ಸರ್ ಮಾಡ್ಬೇಕು? ಇಲ್ಲಪ್ಪ, ಖಂಡಿತ ಇಲ್ಲ. ನಾವು ಮೀಟ್ ಆದ್ರೂ ಸಿನಿಮಾ ಬಗ್ಗೆ ನಾವು ಮಾತಾಡ್ತೀವಿ, ಬಟ್ ಈ ಯಾವ ತರ ಆನ್ಸರ್ ಕೊಡ್ಬೇಕು ಆ ತರ ಎಲ್ಲ ಯೋಚನೆ ಮಾಡಲ್ಲ. ಆ ರೆಡ್ ಲೈಟ್ ಬ್ಲಾಸ್ಟ್ ಆಗಿ ಹೋಗಿದೆ. ಅದು ನಾನು ಒಂದ್ಸತಿನೂ ಬ್ಲಿಂಕ್ ಆಗೋದ್ ನೋಡಿಲ್ಲ. ಹೇಳ್ತಾ ಇಲ್ಲ ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳ್ತಾ ಇಲ್ಲ. ಅಂದ್ರೆ ಕೆಂಪು ಕೂಡ ನಾಚಿ ಇನ್ನಷ್ಟು ಕೆಂಪಾಗಿ ನಿಮ್ಮ ಸುಳ್ಳಿಗೆ ಕಲರ್ ಚೇಂಜ್ ಆಗ್ತಾ ಇದೆ, ಕಾಣಿಸ್ತಿಲ್ಲ ಅಷ್ಟೇ. ಓಕೆ, ಮಾಡರ್ನ್ ಹರಿಶ್ಚಂದ್ರಗೆ ನಮ್ ಕಡೆ ರೆಡ್ ಕಲರ್ ಆಗಿದೆ. ದೊಡ್ಡ ಗಿಫ್ಟ್.
ಇದೇ ತರ ಬೈಕು ಕಾರು ಎಲ್ಲ ಕೊಟ್ಬಿಡಿ ನನಗೆ. ಕೊಡ್ತೀವಿ ಜಾತ್ರೆದು. ಅಲ್ಲ, ಸ್ವಲ್ಪ ಮಟ್ಟಿಗೆ ಸತ್ಯ ಬಾಯಿ ಒಂದ ಬರ್ತಾ ಇರೋ ಕಾರಣಕ್ಕೆ ಸ್ವಲ್ಪ ದೊಡ್ಡ ಗಿಫ್ಟ್. ವಾವ್, ಥ್ಯಾಂಕ್ ಯು. ಸೊ ಗಿಫ್ಟ್ ಅಲ್ಲಿ ಏನಿರಬಹುದು ಗೆಸ್? ಇದರಲ್ಲಿ ಒಂದು ನಾಯಿ ಮರಿ ಇದೆ ಅದ್ರೊಳಗಡೆ. ಏನೋ ಗೊಂಬೆ ಗಿಂಬೆ ಇರುತ್ತೆ. ಇಲ್ಲ, ನಾಯಿ ಮರಿ ನಿಮ್ಗೆ ಇಷ್ಟ ಅಲ್ಲ? ಹಾ, ನಾಯಿ ಮರಿ ತುಂಬಾ ಇಷ್ಟ. ಅದ್ರೊಳಗಿದೆ, ಹುಷಾರು, ಕೈ ಹಾಕಿ. ಇದು ಏನೋ ತಿನ್ನೋ ಐಟಮು. ನಿಮ್ಮನೆ ಒಂದು ನಾಯಿ ಮರಿ ಇದೆ ಅಂತ ಹೇಳಿದ್ರೆ ಏನ್ ಹೆಸರು ಅದ್ರದ್ದು? ಅದ್ರ ಹೆಸರು ಚಾರ್ಲಿ ಅಂತ. ಚಾರ್ಲಿ. ತುಂಬಾ ಆಡ್ತೀರಾ ಅದ್ರ ಜೊತೆ? ಹಾ, ತುಂಬಾ ಆಡ್ತೀನಿ. ಅಂದ್ರೆ ನಂಗೆ ಟೈಮ್ ಸಿಕ್ಕಾಗೆಲ್ಲ ಅದ್ರ ಜೊತೆ ಆಡ್ತೀನಿ. ಒಳಗಡೆ ಇರ್ಬೋದು ನಿಧಾನ. ನಿಧಾನ, ಅದ್ರ ನಾಯಿ ಮರಿ ಇದೆ. ಚಾರ್ಲಿನ ತಂದಿಟ್ಟಿದ್ದೀವಿ. ಸೊ ದಿಗಂತ್ಗೆ ಮತ್ತೆ ಬೇರೆ ಏನೆಲ್ಲ ಇಷ್ಟ ಆಗತ್ತೆ? ಒಂದ್ ನಿಮಿಷ, ಈ ಗಿಫ್ಟ್ ನೋಡ್ಬಿಡ್ತೀನಿ. ಬಿಸಿ. ಚಾರ್ಲಿ ತರಾನೇ ಇದೆಯಾ? ನಿಜವಾಗ್ಲೂ ಚಾರ್ಲಿ ತರನೇ ಇದೆ, ತುಂಬಾ ಕ್ಯೂಟ್ ಆಗಿದೆ. ಆದ್ರೆ ನಮ್ಮ ನಾಯಿಗೇನಾದ್ರು ತೋರಿಸಿದ್ರೆ 5 ನಿಮಿಷ ಸಾಕು. 5 ನಿಮಿಷಕ್ಕೆ ಎಷ್ಟು ಫುಲ್ ಬಿಚ್ಚಿ ಸೈಡಿಗೆ ಇಟ್ಟಿರ್ತಾರೆ. ಹಾ, ತುಂಬಾ ಕ್ಯೂಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಚಾರ್ಲಿ ಯಾವ್ದು? ಒಂದ್ಸಲ ಕ್ಯಾಮ್ರಾಗೆ ನೋಡಿ, ಬಾಕ್ಸ್ ನಮ್ ಚಾರ್ಲಿಗೆ ತೋರಿಸ್ತೀನಿ. ಇದಕ್ಕೆ ಚಾಪ್ಲಿನ್ ಅಂತ ಹೇಳೋಣ. ಚೆನ್ನಾಗಿರುತ್ತೆ. ಚಾರ್ಲಿ ಚಾಪ್ಲಿನ್. ನಾಯಿ ಅಂದ್ರೆ ಚಾರ್ಲಿ ಮನೇಲಿ ಹಾ, ಮೊದ್ಲಿಂದ ತುಂಬಾ ಇಷ್ಟ. ಅಂದ್ರೆ ನಾವು ಚಿಕ್ಕ ವಯಸ್ಸಿದ್ದ ಅಂದ್ರೆ ಇದ್ದಾಗಿಂದನೂ ನನ್ಗೆ ನಮ್ಮ ಮನೇಲಿ ನಾಯಿ ಇತ್ತು. ಅಂದ್ರೆ ಒಂದ್ ಟೈಮಲ್ಲಂತೂ 6 ನಾಯಿ ಇತ್ತು ನಮ್ಮ ಮನೇಲಿ. ಒಂದೇ ಸತಿಗೆ 6 ನಾಯಿ ಇತ್ತು. ಸೊ ನಾಯಿ ಚಿಕ್ಕ ವಯಸ್ಸಿಂದನೂ ನಾಯಿ ಜೊತೆನೆ ಬೆಳೆದಿದ್ದೀನಿ. ಓಕೆ, ಕೇಳಬೇಕು ಒಂಥರ ಆಗ್ತಾ ಇದೆ. ನೀವು ಆ ತರ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಅಂದ್ರೆ ನಾಯಿ ಅಲ್ಲಿರೋದು, ನಾನು ಇಲ್ಲಿರೋದು. ಹೋಗ್ಲಿ ಬಿಡಿ, ನಾವು ಯಾವ್ಯಾವ್ದೋ ತರ ತಿಳ್ಕೊಂಡಿಲ್ಲ. ನೀವ್ ಯಾಕೆ ಹಂಗ ಅರ್ಥ ಮಾಡ್ಕೊಳ್ತೀರಾ? ಇಲ್ಲ, ಅವ್ರು ಹಂಗೆ ಹೇಳಿದ್ರಲ್ಲ, ಅದಕ್ಕೆ. ಓಕೆ ದಿಗಂತ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡೋದು ಬಾಕಿ ಇದೆ. ಸೊ ದಿಗಂತ್ Gift ಜೊತೆ ಕೊಡೋದು ಬಾಕಿ ಇಷ್ಟೊತ್ತು ಇದೆ, ಹೇಳಿ. ಹಾ, ಗಿಫ್ಟ್ ಕೊಡೋದು ಬಾಕಿ ಇದೆ. ಸೊ ಲವ್ ಲೈಫ್ ಬಗ್ಗೆ ಕೇಳಿದ್ರಂತೂ ನಾನು ಇನ್ನೂ ಸ್ಟಿಲ್ ಸಿಂಗಲ್ ಅಂತ ಹೇಳ್ತಾ ಇದ್ರು. ಫೆಬ್ರವರಿ 14ಗೋಸ್ಕರ ಕಾಯ್ತಾ ಇದಾರಂತೆ. ಸೊ ದಿಗಂತ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ನೋಡಿ, ಫೆಬ್ರವರಿ 14 ಅವ್ರಿಗೆ ಪ್ರಪೋಸ್ ಮಾಡ್ತೀರಾ ಅಂತ. ಓಕೆ, ನಾವು ಅವರ ಫಿಲ್ಮ್ ಕೆರಿಯರ್ ಬಗ್ಗೆ ಕೂಡ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್.